ಒನ್ ಚಿಯರ್ ಅಪ್ ಮಂಜು ಮಾಸ್ಟರ್. ಪ್ರೌಡ್ ಆಫ್ ಯು ಪ್ರೀತಿ, ಪ್ರೌಡ್ ಆಫ್ ಯು ದರ್ಶನ್. ಸೂಪರ್. ಒಳ್ಳೆ ಚಪ್ಪಾಳೆ ಇವ್ರ ಮೂವರಿಗೆ ಪ್ಲೀಸ್. ಯೂಶಲಿ ಕಾಂಪಿಟೇಷನ್ ಇದ್ದ ತಕ್ಷಣ ಎಲ್ರಿಗೂ ಒಬ್ರು ಸ್ಟ್ರಾಂಗ್ ಕಂಟೆಂಟರ್ಗೆ ಏನಾರು ಆಯ್ತು ಅಂದ್ರೆ ಒಬ್ರಿಗೆ ಮನಸ್ಸಲ್ಲಿ ಸಂತೋಷ ಇರುತ್ತೆ. ನಿಜ. ಆ ಪರ ನಾವು ನೆಕ್ಸ್ಟ್ ಆ ಚಾನ್ಸ್ ತಗೋಬಹುದು. ಬಟ್ ನಾವು ಅಲ್ಲಿ ವಾಚ್ ಮಾಡ್ತಾ ಇದ್ದೆ, ಪ್ರತಿ ಒಬ್ರು ದೇ ಫೀಲಿಂಗ್ ಫಾರ್ ದಟ್. ಏನೋ ದ ಪೇನ್ ಆಫ್ ಇಟ್ ಅಲ್ಲ. ಏನೋ ದ ಪೇನ್ ಅಂದ್ರೆ ಅದಿರ್ಬೇಕು ಯಾವಾಗಲೂ. ನಿಜಾನ. ಅವರೆಲ್ಲರೂ ದೇ ಆರ್ ಫೀಲಿಂಗ್ ಫಾರ್ ದಟ್. ಅದು ಓನ್ಲಿ ಡಿಕೆಡಿಲೇ ಸಾಧ್ಯ ಅಂತ ಕಾಣೋದು. ಐ ಥಿಂಕ್ ಇಟ್ಸ್ ಬಿಕಮ್ ಲೈಕ್ ಎ ಫ್ಯಾಮಿಲಿ ಫಾರ್ ಎವ್ರಿಬಡಿ. ಗಾಡ್ ಬ್ಲೆಸ್ ಯು. ನಿಜ. ಅಣ್ಣ ಹೇಳ್ದಂಗೆ ಇದು DKD ಬರೀ ಒಂದು ಕಾರ್ಯಕ್ರಮ ಅಲ್ಲ, ಇದೊಂದು ಕುಟುಂಬ. ಈ ಸ್ನೇಹ ಬಾಂಡಿಂಗ್ ಯಾವಾಗ್ಲೂ ಇರ್ಲಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಈಗ ಇಂಥ ಒಂದು ಅದ್ಭುತವಾದಂತಹ ಪ್ರಯತ್ನಕ್ಕೆ ನಿಮ್ಮ ಸ್ಕೋರ್ಸ್: ಜನ್ಯಾ ಜಿ 10, ರಕ್ಷಿತಾ ಮ್ಯಾಮ್ 9.5, ರಾಘು 9.5. ನಿಮ್ಮ ಟೋಟಲ್ ಸ್ಕೋರ್ 29. ರಾಹುಲ್ ಮಾಸ್ಟರ್ ಕ್ವಾರ್ಟರ್ ಫೈನಲ್ಸ್ ಬಂದಿದೆ. ನಮ್ಗಾಗಿ ಏನ್ ಸ್ಪೆಷಲ್ ಮಾಡ್ತೀರಾ? ಇಲ್ಲ, ನಮ್ಗಾಗಿ ನೀವು ಏರಿಯಲ್ ಆಕ್ಟೇ ಮಾಡಿಸ್ಬೇಕು. ನಾವ್ ಹಿಂಗೆ ಗಾಳಿಲಿ ಹಾರ್ಬೇಕು. ಇದನ್ನ ನಾವ್ ಹೇಳಿರೋದಲ್ಲ, ಇದು ಇವರಿಬ್ರು ಡಿಮ್ಯಾಂಡ್ ಮಾಡಿರೋದು ರಾಹುಲ್ ಮಾಸ್ಟರ್. ಇವರಿಬ್ರು ಆ ಹಾರ್ನೆಸ್ ಅಷ್ಟು ಉದ್ದ ಇಲ್ಲ. ಇವರು ನಾವ್ ಏರಿಯಲ್ ಆಕ್ಟ್ ಮಾಡ್ತೀವಿ ಅಂತ ಹೇಳಿ ಕೇಳಿದಾಗ ನಿಮ್ಗೆ ಏನ್ ಅನ್ಸ್ತು ಮಾಸ್ಟರ್? ನಂಗೆ ಆಕ್ಚುಲಿ ಭಯ ಆಯ್ತು ಪಾಪ ಮಕ್ಕಳು ಹೌದು ಹೆಂಗ್ ರಿಸ್ಕ್ ತಗೊಳೋದು ಅಂತ. ಸೊ ಅವ್ರಿಲ್ಲ, ಫುಲ್ ಖುಷಿಯಾಗಿದ್ದಾರೆ. ಇಲ್ಲ ಮಾಸ್ಟರ್ ಮಾಡ್ತೀವಿ ಅಂತ. ಅದೇ ಸೊ ಅವ್ರ ಧೈರ್ಯನ ಆಕ್ಚುಲಿ ಟ್ರೈ ಮಾಡಿದೆ ಅಷ್ಟೇ. ಯಾಕೆ ನಿಮ್ಮಿಬ್ರಿಗೆ ಏರಿಯಲ್ ಆಕ್ಟ್ ಮಾಡ್ಬೇಕಂತ ಅನ್ಸ್ತಾ ಇತ್ತು? ಯಾಕೆ ಅಂದ್ರೆ ನಂಗೆ ಮಂಕಿ ತರ ಹಾಡಕ್ ಇಷ್ಟ. ಮತ್ತೆ ರುದ್ರ ಮಾಸ್ಟರ್ ಮಾಡಿಸ್ತಾರಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ವೆರಿ ಗುಡ್. ಇಷ್ಟ, ಅದಕ್ಕೆ ಏರಿಯಲ್ ಕೇರ್ ಹಾಕೊಂಡಿದೀನಿ. ರುದ್ರ ಮಾಸ್ಟರ್, ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ತಿರಲ್ಲ ಮಾಸ್ಟರ್. DKD ಟು ಭರ್ಜರಿ ಬ್ಯಾಚಲರ್ ಟು DKD ಮಾಡ್ತಿರಲ್ಲ. ಕರೆಕ್ಟ್. ಮಕ್ಳು ದೇವ್ರ ತರ ಮಾಸ್ಟರ್, ಅದನ್ನೆಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಂಗೆ ಯಾಕೆ ಅನ್ಸ್ತಾ? ದೊಡ್ಡವರೆಲ್ಲ ಮಾಡ್ತಾರೆ, ನಾವ್ ಯಾಕೆ ಮಾಡಕ್ಕಾಗಲ್ಲ ಅಂತ ಮಾಡಿದ್ವಿ. ನೀವೇನ್ರೋ ಮಾಡ್ತೀರಾ? ನಾವು ಸ್ಪೆಷಲ್ ಕಂಟೆಸ್ಟೆಂಟೇ ಇರ್ಬೋದು, ನಾವ್ ಯಾಕೆ ಮಾಡಕ್ಕಾಗಲ್ಲ? ನಾವ್ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಇವತ್ತು ಅವರಿಬ್ರು ಪ್ರೂವ್ ಮಾಡಿದ್ದಾರೆ. ಅವಳು ಮೇಲ್ ಹೋಗ್ತಾ ಇದ್ದಾಳೆ. ರಕ್ಷಿತಾ ಮ್ಯಾಮ್ BP ಲೋ ಆಗ್ತಾ ಇದೆ. ಇವಳು ಹೋಗಿ ತಿರುಗ್ತಾ ಇರ್ತಾಳೆ. ರಕ್ಷಿತಾ ಮೇಡಮ್ ತಲೆ ತಿರುಗ್ತಾ ಇದೆ. ಮೇಡಮ್ ಆದ್ರೂ ಇದನ್ನೆಲ್ಲ ನೋಡಿ ಧೈರ್ಯವಾಗಿ ಕೂತಿದ್ದೀರಾ. ನಿಮ್ಮಿಂದ ಮಾತು ಶುರು ಮಾಡಿ. ಏನ್ ಗೊತ್ತಾ, ನಾನು ವಿಜಯ್ಗೆ ಆವಾಗಿಂದ ಹೇಳ್ತಾ ಇದ್ದೆ, ಇವರಿಬ್ರು ಸ್ಪೆಷಲ್ ಕಂಟೆಸ್ಟೆಂಟ್ ಬೇಕಿತ್ತ ರಾಹುಲ್ಗಿದು ಅಂತ ಆವಾಗಿಂದ ಹೇಳ್ತಾ ಇದ್ದೀನಿ. ఎందుకంದ್ರೆ ಅಟ್ಲೀಸ್ಟ್ ಅವನ್ ಹಾರ್ನೆಸ್ ಹಾಕೊಂಡಿದ್ದಾನೆ. ಟುಡೇ ಈವನ್ ಲೇಖನ ಎಷ್ಟು ಧೈರ್ಯದಿಂದ ಮಾಡಿದ್ಲು. ಅಂಡ್ ಆನೆಸ್ಟ್ಲಿ ಯುವನ್ ಅವಳು ತುಂಬಾ ಟೈಟ್ ಆಗಿ ಇಟ್ಕೊಂಡಿದ್ದ. ಅವನು ಐ ಥಿಂಕ್ ದೋಸ್ ಕಿಡ್ಸ್ ವರ್ ಅಮೇಝಿಂಗ್ ಟುಡೇ. ನಾವು ಆನೆಸ್ಟ್ ಆಗಿ ಹೇಳ, ಐ ಥಿಂಕ್ ಅವ್ರಿಬ್ರು ಫಸ್ಟ್ ಟೈಮ್ ಲೈಫಲ್ಲಿ ಇಬ್ರು ಮಾಡಿರ್ತಾರೆ. ಆಯ್ತಾ, ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು. ಆಲ್ ದ ಡಾನ್ಸರ್ಸ್ ರಿಯಲಿ ಗುಡ್ ಜಾಬ್, ಗರ್ಲ್ಸ್, ಆಲ್ ಆಫ್ ದೆಮ್, ಗೈಸ್ ಆ್ಯಂಡ್ ಗರ್ಲ್ಸ್. I thought it was really cute. Thank you, Rahul, for taking them so seriously in the entire competition. Entire season ಅಲ್ಲಿ I think ರಾಹುಲ್ ಮಕ್ಕಳನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡಿದ್ದಾನೆ ಅನ್ಸುತ್ತೆ. ಆ್ಯಂಡ್ ಅವ್ರಿಗೆ ಆ್ಯಕ್ಟ್ ಮಾಡಿಸಿರೋದೇನು, ಡಾನ್ಸ್ ಮಾಡಿಸಿರೋದೇನು, ಆನೆಸ್ಟ್ಲಿ ಅವ್ರ ಅಪ್ಪ ಅಮ್ಮಂಗೆ ಮೆಚ್ಚಬೇಕು. ಎಷ್ಟು ಧೈರ್ಯದಿಂದ ಅಲ್ಲಿ ಕೂತ್ಕೊಂಡಿದ್ರು. ಆ್ಯಂಡ್ ಈ ಸೀಸನ್ ವುಡ್ ಹ್ಯಾವ್ ಬೀನ್ ಸೋ ಇನ್ಕಂಪ್ಲೀಟ್ ವಿದೌಟ್ ದೀಸ್ 2 children ಅನ್ಸುತ್ತೆ ನನಗೆ. ಸೊ ಥ್ಯಾಂಕ್ ಯು, ಇವತ್ತು ಇಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ನಿಮ್ಮಿಬ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಆನೆಸ್ಟ್ಲಿ ಅವ್ರ ಕಾಸ್ಟ್ಯೂಮ್ ಸಾಕಾಗಿತ್ತು. ಈ ಹಾಡು ಗಾಳಿಯೋ ಇದೆಯಲ್ಲ, ನನ್ಗೇನ್ ಅನ್ಸುತ್ತೆ, ಇದು ದಾಳಿಯೋ ಇದು ಮಕ್ಕಳ ದಾಳಿಯೋ, ಡ್ಯಾನ್ಸಿಗೂ ರೋಪಿಗೂ ಆಹಾರ ಸಲೀಲೆ. ಎಲ್ಲಿ ಇದು ಗೋಲ್ಡ್ ಮಹಾಗುರುಗಳಿದ್ರೆ ಗೋಲ್ಡನ್ ಬಜರ್ ಕೊಟ್ಟಿರೋರು. ಅವ್ನು ಯುವನ್ ಅದ್ರ ಜೊತೆ ರಾಸಲೀಲೆ ಮಾಡ್ತಾ ಇದ್ದಾನೆ. ಇವಳು ಎಕ್ಸ್ಪ್ರೆಷನ್ ಅಲ್ಲಿ ದಾಳಿ ಮಾಡ್ತಾ ಇದ್ದಾಳೆ. ಔಟ್ಸ್ಟ್ಯಾಂಡಿಂಗ್ ಅನ್ಬಿಲೀವಬಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ವಿ ಮಕ್ಕಳು. ಬ್ಯೂಟಿಫುಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗ ಕ್ವಾರ್ಟರ್ ಫೈನಲ್ಸ್ಗೆ ಶಿವಣ್ಣ ನಮ್ಗಾಗಿ ಟಿಕೆಟ್ ಟು ಫಿನಾಲೆ ಗೋಲ್ಡನ್ ಟಿಕೆಟ್ ತಗೊಂಬಂದಿದ್ದಾರೆ. ನೀವಿಬ್ರು ಏನು ತಗೊಂಬಂದಿಲ್ವಾ? ಯುವನ್, ನೀನೇನ್ ತಂದಿದ್ಯಾ? ರಾಘು ಸರ್ಗೆ ಕ್ವಶನ್ ಕೇಳ್ಬೇಕು. ವೆರಿ ಗುಡ್. ಇದು ನಂಗೆ ತುಂಬಾ ಇಷ್ಟ ಆಗುವಂತ ವಿಷಯ. ಕೇಳು.
ಒಬ್ಬ ಹುಡ್ಗ ಮತ್ತೆ ಒಬ್ಬ ಹುಡುಗಿ ಒಂದ್ ಮರದ ಕೆಳಗಡೆ ಕೂತಿರ್ತಾರೆ. ಆ ಮರದ ಹೆಸರು, ಆ ಹುಡ್ಗಿ ಹೆಸರು ಒಂದೇ. ಏನದು? ರಾಘು ಇದನ್ನ ಗ್ಯಾರಂಟಿ ಹೇಳ್ತಾರೆ. ಯಾವನಾದ್ರೂ ಇಲ್ಲಿಂದ ಹೇಳಕ್ ಕೊಟ್ರಿ ತಲೆ ಮೇಲೆ ಹೊಡಿತೀನಿ. ಮರ ಮರದ ಕೆಳಗೆ ಹುಡುಗಿ ಕೂತಿರ್ತಾರೆ. ಆ ಮರದ ಹೆಸರು ಹುಡುಗಿ ಹೆಸರು ಒಂದೇ. ಏನ್ ಅನ್ಸುತ್ತೆ ಅವ್ರ ಪ್ರಶ್ನೆ ಏನ್ ಕೇಳಿರ್ಬೋದು ರಾಘು? ಇದೇ ಪ್ರಶ್ನೆ. ಹೌದು. Repeat ಬೇರೆ ಮಾಡ್ತಾವ್ರೆ. ಗೊತ್ತಿಲ್ಲ. ಜನಿಯಾಜಿ US ಹೋಗಿ ಬಂದಿದ್ರ, ಆತರ ಮರ ಏನಾದ್ರು ಕಂಡ್ರ? ಎಷ್ಟು ಮರಗಳನ್ನ ಸುತ್ತಿರಲ್ಲ ನಾವು. ಹೇಳ್ಬಾರ್ದು ಮೇಡಮ್. ಅಣ್ಣ ನಿಮ್ಗೆ ಏನಾದ್ರು ಐಡಿಯಾ ಇದೆ ಅಣ್ಣ? ತಾಯಣಗ್ಲೂ ಗೊತ್ತಿಲ್ಲ ಮೇಡಮ್ ನಿಮ್ಮ ಉತ್ತರ ಏನಿರ್ಬೋದು? ನಂಗೆ ಗೊತ್ತಿಲ್ಲಪ್ಪ. ಹೇಳಿ, ನಾ ಹೇಳಿ. ಮತ್ತೆ ಹೇಳಿ ಮಂಗ ಆಗದ್ ಯಾಕೆ? ಯಾಕೆ ಮರ ಆಗಿರ್ಬಾರ್ದು? ಹೌ ಕ್ಯಾನ್ ಯು ಥಿಂಕ್ ಲೈಕ್ ದಿಸ್ ರಾಘು? ಉತ್ತರ ಹೇಳೋ ನೀನೆ. ನೀಲಗಿರಿ. ಹುಡುಗಿ ಹೆಸರು ನೀಲ, ಹುಡುಗ ಹೆಸರು ಗಿರಿ. ಕರೆಕ್ಟ್. ಇನ್ನೊಂದು ಪ್ರಶ್ನೆ ಇದೆಯೇನೋ? ಟಕ್ ಅಂತ ಕೇಳು. ಇದೆ. ಒಬ್ಬ ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ 9 ರೂಪಾಯಿ ಕೊಟ್ರೆ, ಆದ್ರೆ 10 ಜನ ಎಷ್ಟು ರೂಪಾಯಿ ಕೊಡ್ತಾರೆ? 9 ರೂಪಾಯಿ ಕೊಡ್ತಾರೆ. ಕರೆಕ್ಟ್. ನೀನೊಂದು ಅಂದಾಜಲ್ಲಿ ಹೇಳಿದ್ದೆ. ಹೆಂಗೆ 9 ರೂಪಾಯಿ ಹೇಳು? ಅಂದಾಜ್ ಏನ್ ಬಂದದ್ರಲ್ಲಿ? ಒಬ್ಬ 9 ರೂಪಾಯಿ ಕೊಟ್ರೆ ಇನ್ನು 9 ಜನ 9 ರೂಪಾಯಿ ಕೊಡ್ಬೇಕು. ಸೇರ್ಸ್ ಕೊಟ್ರೆ 81 ರೂಪಾಯಿ ಕೊಡ್ತಾರೆ. ಅಲ್ಲ ಅವನು ಫ್ಲೂಕಲ್ಲಿ ಹೇಳ್ಬಿಟ್ನಾ ಅಂತ ಅನ್ಕೊಂಡೆ ಮೇಡಮ್. ಅಲ್ಲ, ಅನ್ನೂಗ ಅರ್ಥ ಆಗಿಲ್ಲ. ಕರೆಕ್ಟ್. ಈ ಕರೆಕ್ಟ್ ಆಗಿ ಉತ್ತರ ಕೊಟ್ರಂತ ನಮ್ಮ ತಾತಾಗೆ ಬರ್ಲಿ ಚಪ್ಪಾಳೆ. ಲೇಖನ, ನಿಂದೇನ್ ಕತೆ? ಸ್ಟೋರಿ. ವೆರಿ ಗುಡ್ ಮೇಡಮ್. ಅವಳ ಕತೆ ಇಸ್ ಅ ಸ್ಟೋರಿ. ಹೇಳಬೇಕು. ಪ್ರಾಪರ್ಟಿ ತಗೊಂಡ್ಬರ್ಬೇಕಾ? ನಾನು ಇಟ್ಕೋತೀನಿ ಬೇಬಿ ಮೈಕ್. ಒಂದಿನ ನಂಗೆ ಮೈಕ್ ಇಟ್ಕೊಳ್ಳೋ ಅವಕಾಶ ಕೊಡು ಪ್ಲೀಸ್. ಪೆನ್ನು ಮತ್ತೆ ಪೆನ್ಸಿಲು ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇತ್ತು. ಅವಾಗ ಪೆನ್ ಕೇಳ್ತು, ನಿನ್ನ ಶಾರ್ಪ್ ಮಾಡಿ ಮಾಡಿ ಚಿಕ್ಕದ್ ಮಾಡ್ತಾರಲ್ಲ, ನಿಂಗೆ ಬೇಜಾರಾಗಲ್ವಾ ಅಂತ ಕೇಳ್ತು. ಅವಾಗ ಪೆನ್ಸಿಲ್ ಹೇಳ್ತು, ನಂಗೆ ಮುಂಚೆ ಎಲ್ಲ ಬೇಜಾರಾಗ್ತಾ ಇತ್ತು, ಈಗಿಂದ ಬೇಜಾರಾಗಲ್ಲ. ಯಾಕೆ ಅಂದರೆ ನಾನು ಶಾರ್ಪ್ ಮಾಡ್ತಾ ಇರೋದು ಒಳ್ಳೇದು, ನಾನು ತಗೊಂಡು ಯೂಸ್ ಮಾಡ್ತಾರಲ್ಲ, ಡ್ರಾಯಿಂಗ್ ಮಾಡ್ತಾರಲ್ಲ, ಅದು ನೋಡಿ ನಾನು ಖುಷಿ ಆಗ್ತೀನಿ. ಅದಕ್ಕೆ ಇವಾಗಿಂದ ನಾನು ಬೇಜಾರು ಮಾಡ್ಕೋತಾ ಇಲ್ಲ ಅಂತ ಪೆನ್ಸಿಲ್ ಹೇಳ್ತು. ಮೋರಲ್ ಆಫ್ ದ ಸ್ಟೋರಿ ಏನಂದ್ರೆ, ಹೇಳ್ಬೇಡ. ಮೇಡಮ್, ಮಾರಲ್ ಆಫ್ ದ ಸ್ಟೋರಿ ಹೇಳಕ್ಕಂತಾನೆ ಒಂದ್ಸಲ ಅವಳ ಮುಖ ನೋಡೋಣ. ಆ ತರ ನೀ ಕಟ್ ಮಾಡೋದ? ಯಾವನಾದ್ರೂ ಬಾಯ್ ಬಿಟ್ರೆ ಮೇಡಮ್, ಮಾರಲ್ ಆಫ್ ದ ಸ್ಟೋರಿ ಹೇಳಕ್ಕಂತಾನೆ ಬೆಳಗಾವಿಂದ ಮೆಗಾ ಆಡಿಷನ್ಗೆ DKDಲಿ ಆಡಿಷನ್ ಕೊಟ್ಟು ಇಷ್ಟು ದಿನ ಅವ್ರ ತಾಯಿನ ಮೀಟ್ ಮಾಡಿದ 4 ತಿಂಗಳು ಇಲ್ಲೇ ಇದ್ದಂತ ಇಸು ಬಿದಾರಲ್ಲ ಮೇಡಮ್.